ನನ್ನ ಕೂದಲು ಈ ರೀತಿ ಉದ್ದ ಆಗೋದ್ರ ಜೊತೆಗೆ ತಿಕ್ಕಾಗೂ ಇದೆ ಆ್ಯಂಡ್ ತುಂಬ ಸ್ಟ್ರಾಂಗ್ ಆಗೂ ಇದೆ. ಬಟ್ ಮುಂಚೆ ನನ್ನ ಕೂದಲು ಇಷ್ಟೇ ಇತ್ತು. ಕೋವಿಡ್ ಆದಮೇಲಂತೂ ನನ್ನ ಕೂದಲು ತುಂಬ ಸಣ್ಣ ಆಗಿಬಿಡ್ತಿತ್ತು. ಎಣಿದ್ರೆ ನೋಡಿ ಈ ರೀತಿ ಆಗಿತ್ತು ನನ್ನ ಹೇರ್ಸು. ಸೊ ತುಂಬ ಶಾರ್ಟ್ ಆಗಿದ್ದೀನಿ ನನ್ನ ಹೇರ್ನ ನಾನು ಯಾವ ರೀತಿ ಈ ರೀತಿ ಉದ್ದಕ್ಕೆ ನ್ಯಾಚುರಲ್ ಆಗಿ ಬೆಳೆಸ್ಕೊಂಡಿದ್ದೀನಿ ಆ್ಯಂಡ್ ಹೇಗೆ ಕೇರ್ ಮಾಡ್ತೀನಿ ಅನ್ನೋದನ್ನು ನೋಡೋಣ ಬನ್ನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಹರ್ಷು ಬ್ಲಾಗ್ಸ್ ಕನ್ನಡ. ನೋಡಿದ್ರಲ್ಲ ನಾನು ಹೇರ್ಸ್ ಹೇಗಿತ್ತು ಆ್ಯಂಡ್ ಹೇಗೆ ಆಗಿದೆ ಈಗ ಅಂತ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳ್ತೀನಿ ನಿಮಗೆ ನನ್ನ ಹೇರ್ ಯಾಕೆ ಹಂಗೆ ಆಗಿತ್ತಂತ. ಕೋವಿಡ್ಗಿಂತ ಮುಂಚೆ ನನ್ನ ಹೇರ್ಸ್ ತುಂಬ ಚೆನ್ನಾಗೇ ಇತ್ತು. ಅಂದರೆ ತುಂಬ ಲಾಂಗ್ ಏನಿರಲಿಲ್ಲ, ಶಾರ್ಟ್ ಆಗೇನೆ ಇತ್ತು. ಬಟ್ ಆಫ್ಟರ್ ಕೋವಿಡ್ ನನಗೆ ಕೋವಿಡ್ ಸ್ವಲ್ಪ ಎಫೆಕ್ಟ್ ಆಗಿದ್ದರಿಂದ ಹೇರ್ ಲಾಸ್ ತುಂಬಾ ಆಗೋಗಿತ್ತು. ತುಂಬ ಸಣ್ಣ ಆಗಿಬಿಟ್ಟಿತ್ತು ನನ್ನ ಕೂದಲು. ಸೊ ನಾನೇನು ಮಾಡಿದೆ, ಕಟ್ ಮಾಡಿಸ್ಬಿಟ್ಟಿದ್ದೆ. ಇಷ್ಟಿತ್ತು ಅಷ್ಟೇ ನನ್ನ ಹೇರ್ಸು, ಒಂಥರ ಬಾಫ್ ಕಟ್ ಥರ ಮಾಡಿಸ್ಬಿಟ್ಟಿದ್ದೆ ನಾನು. ಬಿಕಾಸ್ ತುಂಬ ಸಣ್ಣ ಇದ್ದರೆ ಉದ್ದಕ್ಕಿದ್ರೂ ಏನು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ಕಟ್ ಮಾಡಿಸ್ಬಿಟ್ಟಿದ್ದೆ. ಎಣಿದ್ರೆ ಲಿಟ್ರಲಿ ಒಂದಿಷ್ಟು ದಪ್ಪ ಬರ್ತಾಯಿತ್ತು ಅನಿಸುತ್ತೆ ನನ್ನ ಕೂದಲು, ಅಷ್ಟು ಸಣ್ಣ ಆಗಿಬಿಟ್ಟಿತ್ತು. ಸೊ ನನಗೆ ಬೇಜಾರಾಗ್ತಾಯಿತ್ತು. ಅದಾದಮೇಲೆ ಸ್ವಲ್ಪ ನನ್ನ ಹೇರ್ನ ನಾನೇ ಕೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಸ್ಪೆಷಲಾಗಿ ಏನು ನಾನು ಮಾಡಿಲ್ಲ. ಸೊ ನಾನು ಹೇಗೆ ತುಂಬ ಸಣ್ಣ ಇದ್ದಿದ್ದು ನನ್ನ ಕೂದಲನ್ನ ನಾನು ಇಷ್ಟು ಬೆಳೆಸ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೀರಿ ನಿಜವಾಗ್ಲೂ ತುಂಬ ಚೆನ್ನಾಗಿ ನಂದು ಹೇರು ಗ್ರೋ ಆಗಿದೆ ಇವಾಗ. ಮುಂಚೆ ನನಗೆ ಎಷ್ಟು ಹೆಂಗಿತ್ತು ಗೊತ್ತಾ ನನ್ನ ಕೂದಲು. ಸೀರಿಯಸ್ಲಿ ನನಗೆ ಬೇಜಾರಾಗ್ತಾಯಿತ್ತು ಮಿರರಲ್ಲಿ ಕೂದಲು ನೋಡಿಕೊಂಡ್ರೆ. ನಾನು ಮೈಸೂರು ವ್ಲಾಗ್ ಮಾಡಬೇಕಾದ್ರೆ ನಾನು ನೋಡ್ಕೊತಾ ಇದ್ದೆ ನನ್ನ ಹೇರ್ಸ್ನ ಕನ್ನಡಿಯಲ್ಲಿ. ಅದನ್ನು ನೋಡಿಕೊಂಡೆ ಒಂದಷ್ಟು ಟೈಮ್ ವೇಸ್ಟ್ ಮಾಡಿದೆ ವ್ಲಾಗ್ ಮಾಡಬೇಕಾದ್ರೆ. ಸೀರಿಯಸ್ಲಿ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯ್ತು ಅದನ್ನು ನೋಡಿ. ಹೇರ್ ಕೇರ್ ಹೇಗೆ ಮಾಡ್ತೀನಿ ಅಂತ ಅದಕ್ಕೆ ಒಂದು ವಿಡಿಯೋ ಯಾಕೆ ಮಾಡಬಾರ್ದು ಅಂತ ಫೀಲ್ ಆಯಿತು ನನಗೆ. ಸಿ ದಿಸ್ ಹೇರ್ಸ್ ತುಂಬ ಚೆನ್ನಾಗಿ ಗ್ರೋ ಆಗಿದೆ ನನಗೆ ಇವಾಗ ಹೇರು. ಸೊ ನಾನು ಹೇಗೆ ಕೇರ್ ಮಾಡ್ತೀನಿ ನನ್ನ ಹೇರ್ನ, ಸೊ ನನ್ನ ಹೇರ್ ಕೇರ್ ಹೇಗಿರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಟೈಮ್ ವೇಸ್ಟ್ ಯಾಕೆ ಮಾಡೋದು, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ನಾನು ನನ್ನ ಹೇರ್ ಕೇರಿಗೆ ನಾನು ಏನು ಯೂಸ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ಹೇಳಿಬಿಡ್ತೀನಿ. ನಾನು ತುಂಬ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಇಲ್ಲ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಆ ಥರ ಎಲ್ಲ ನಾನೇನು ಯೂಸ್ ಮಾಡಿ ನನ್ನ ಹೇರಿಗೆ ನಾನು ಟ್ರೈ ಮಾಡಿಲ್ಲ. ಜಸ್ಟ್ ನಾನು ಸಿರಿ ಅವರ ವರ್ಜಿನ್ ಕೊಕೊನಟ್ ಆಯಿಲ್ ಇದೆ ಅಲ್ಲ, ಆ ವರ್ಜಿನ್ ಕೊಕೊನಟ್ ಆಯಿಲಿಗೆನೆ ಸ್ವಲ್ಪ ಮೆಂತ್ಯ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಕುದಿಸ್ಬಿಟ್ಟು ಅದನ್ನು ಫಿಲ್ಟರ್ ಮಾಡಿ ಇಟ್ಕೊಂಡಿರ್ತೀನಿ. 1 ಮಂತಿಗೆ ಎಷ್ಟು ಬೇಕಾಗತ್ತೆ ಅಷ್ಟು. ಆ್ಯಂಡ್ ವೀಕ್ಲಿ ಟ್ವೈಸ್ ನಾನು ಹೆಡ್ ಬಾತ್ ತೊಗೊತೀನಿ. ಹೆಡ್ ಬಾತ್ ತೊಗೊಳಕ್ಕಿಂತ ಮುಂಚೆ ಅಂದರೆ ಹಾಫ್ ಆನ್ ಅವರ್ ಅಥವಾ ಒಂದು 40 ಮಿನಿಟ್ಸಿಗೆ ಮುಂಚೆ ನಾನು ಫುಲ್ ಹೇರಿಗೆ ಆಯಿಲೆಲ್ಲ ಅಪ್ಲೈ ಮಾಡಿ ಚೆನ್ನಾಗಿ ಸ್ವಲ್ಪ ಮಸಾಜ್ ಮಾಡಿ ರಿಲ್ಯಾಕ್ಸ್ ಆಗೋದಕ್ಕೆ ಬಿಡ್ತೀನಿ. 30 to 40 ಮಿನಿಟ್ಸ್ ಬಿಡ್ತೀನಿ ಅಷ್ಟೇ. ಅದಕ್ಕಿಂತ ನಾನು ಜಾಸ್ತಿ ನನ್ನ ಹೇರ್ಸಲ್ಲಿ ಏನಂತಾರೆ ಆಯಿಲ್ ಇರೋದಕ್ಕೆ ನಾನು ಬಿಡೋದಿಲ್ಲ. ಎಣ್ಣೆ ಜಾಸ್ತಿ ತಲೆಯಲ್ಲಿ ಬಿಟ್ಟರೆ ನನಗೆ ತುಂಬ ಹೆಡ್ಏಕ್ ಬರುತ್ತೆ ಆ್ಯಂಡ್ ಬಿಡಬಾರ್ದು ಕೂಡ. ಸೊ ನಾನೇನು ಮಾಡ್ತೀನಿ, 30 to 40 ಮಿನಿಟ್ಸ್ ಬಿಡ್ತೀನಿ ಅಷ್ಟೇ. ಈ ಆಯಿಲಿಗೆ ನಾನು ಆಗಲೇ ಹೇಳ್ದಂಗೆ ಜಸ್ಟ್ ಒಂದು ಮೆಂತ್ಯ ಹಾಕಿಬಿಟ್ಟು, ಮೆಂತ್ಯ ಕಾಳು ಇರುತ್ತೆ ಅಲ್ಲ ಮನೆಯಲ್ಲಿ, ಆ ಮೆಂತ್ಯ ಕಾಳನ್ನೇ ಹಾಕಿ ಚೆನ್ನಾಗಿ ಅದನ್ನು ಕುದಿಸಿ ಆರಿಸ್ಬಿಟ್ಟು ಅದನ್ನು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಆಯಿಲ್ನ. ನಾನು ಯೂಸ್ ಮಾಡೋದು ವರ್ಜಿನ್ ಕೊಕೊನಟ್ ಆಯಿಲ್ ಸಿರಿ ಅವ್ರದ್ದು. ನೀವು ಪ್ಯಾರಾಶೂಟ್ ಅಥವಾ ಯಾವ ಎಣ್ಣೆ ಬೇಕಾದ್ರೂ ಮಾಡ್ಕೊಬೋದು. ಆ್ಯಂಡ್ ಅದಕ್ಕೆ ಕೆಲವರು ಕರ್ಬೇವು ಆ್ಯಡ್ ಮಾಡ್ಕೊತಾರೆ ಕೂದಲು ಕಪ್ಪಾಗಲಿ ಅಂತ ಹೇಳಿಬಿಟ್ಟು, ಅದನ್ನು ಬೇಕಾದರೆ ನಾವು ಆ್ಯಡ್ ಮಾಡ್ಕೊಬೋದು. ನಾನು ಅದೆಲ್ಲ ಏನೂ ಹಾಕ್ಕೊಂಡಿಲ್ಲ, ಜಸ್ಟು ಮೆಂತ್ಯ ಕಾಳು ಮಾತ್ರ ಹಾಕ್ಕೊಂಡಿದ್ದೀನಿ. ಅದನ್ನು ಕುದಿಸಿ ಆರಿಸಿ ಅದನ್ನು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಆಗಲೇ ಹೇಳ್ದಂಗೆ ನಾನು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ, ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು 30 to 40 ಮಿನಿಟ್ಸ್ ಬಿಫೋರ್ ಅದನ್ನು ಹಾಕ್ಕೊಂಡು ವಾಶ್ ಮಾಡಿಬಿಡ್ತೀನಿ. ನಾನು ವಾಶ್ ಮಾಡೋಕೆ ನಾನು ಯಾವ ಶಾಂಪು ಯೂಸ್ ಮಾಡ್ತೀನಿ ಅಂತ ಕೇಳೋದಾದರೆ, ನಾನು ಯಾವುದೇ ರೀತಿ ಕಂಡೀಷ್ನರ್ ಎಲ್ಲ ಏನು ಯೂಸ್ ಮಾಡೋದಿಲ್ಲ. ನಾನು ಜಸ್ಟ್ ಯೂಸ್ ಮಾಡೋದು ಕ್ಲಿನಿಕ್ ಪ್ಲಸ್ ಶಾಂಪು ಅಷ್ಟೇ. ಅದು ಬಿಟ್ಟರೆ ನಾನು ಬೇರೆ ಏನು ಯಾವ ಶಾಂಪೂನೂ ಯೂಸ್ ಮಾಡಲ್ಲ. ಆ್ಯಂಡ್ ಯಾವುದೇ ರೀತಿ ಕಂಡೀಷ್ನರ್ ಕೂಡ ನಾನು ಯೂಸ್ ಮಾಡೋದಿಲ್ಲ. ಕಂಡೀಷ್ನರ್ ಎಲ್ಲ ಅದು ಹೇರಿಗೆ ತುಂಬ ಒಳ್ಳೇದಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಹೇಳಿದ್ರೆ, ನಾನು ಆಫೀಸಿಗೆಲ್ಲ ಹೋಗಬೇಕಾದ್ರೆ ನನಗೆ ತಲೆನ ಡ್ರೈ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಪೇಷನ್ಸ್ ಇರಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ನಾನು ತುಂಬ ಇದನ್ನ ಯೂಸ್ ಮಾಡ್ತೀನಿ, ಹೇರ್ ಡ್ರೈಯರ್ನ. ಇವಾಗಲೂ ಕೂಡ ನಾನು ಹೇರ್ ಡ್ರೈಯರ್ನ ಯೂಸ್ ಮಾಡ್ತಾ ಇದ್ದೀನಿ. ವೀಕ್ಲಿ ಟ್ವೈಸ್ ನಾನು ಯೂಸ್ ಮಾಡ್ತೀನಿ ಹೇರ್ ಡ್ರೈಯರ್ನ. ಹೌದು, ಹೇರ್ ಡ್ರೈಯರ್ ಯೂಸ್ ಮಾಡಿದರೆ ಸ್ವಲ್ಪ ಹೇರ್ ಡ್ಯಾಮೇಜ್ ಆಗತ್ತೆ ಆ್ಯಂಡ್ ಹೇರ್ ಲಾಸ್ ಕೂಡ ಆಗತ್ತೆ. ಬಟ್ ನಂಗೆ ಓಕೆ, ಮ್ಯಾನೇಜಬಲ್ ಅಂತ ಅನಿಸುತ್ತೆ. ನಾನು ತುಂಬ ಹೊತ್ತು ಕೂದಲೆಲ್ಲ ಆರ್ಸೋಕ್ಕಾಗೋದಿಲ್ಲ ಕೂತ್ಕೊಂಡು. ಹಾಗಾಗಿ ಒಂದು 10 ಮಿನಿಟ್ಸಲ್ಲಿ ಡ್ರೈ ಆಗಿಬಿಡುತ್ತೆ ಅಂತ ನಾನು ಡ್ರೈ ಮಾಡ್ಕೊಂಡು ಬಿಡ್ತೀನಿ.
ಯಾವುದಾದ್ರೂ ಫಂಕ್ಷನ್ಸಿಗೆಲ್ಲ ಹೋದರೆ ನಾನು ಫಂಕ್ಷನ್ಸಿಗೆ ಹೋಗೋಕ್ಕಿಂತ ಮುಂಚೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಕೂಡ ಹೋಗ್ತೀನಿ. ಸೊ ನಾನು ಹೇರ್ ಡ್ರೈಯರ್ ಯೂಸ್ ಮಾಡಿ ಹೇರ್ ಸ್ಟ್ರೈಟ್ನರ್ ಕೂಡ ಯೂಸ್ ಮಾಡ್ತೀನಿ. ಮಾಡಿದ್ರು ಕೂಡ ನನ್ನ ಹೇರ್ಸ್ ಈ ಥರ ಇದೆ. ಇದೇ ರೀತಿ ನಾನು ನನ್ನ ಹೇರ್ಸ್ನ ಗ್ರೋ ಮಾಡ್ಕೊಂಡಿದ್ದು. ಬಟ್ ಕೆಲವೊಂದು ಮೆಥಡ್ಸ್ ಇರುತ್ತೆ, ಅದೇ ಆದಂಥ ರೀತಿಯಲ್ಲಿ ನಾವು ಮಾಡಿದರೆ ನಾವು ಹೇರ್ನ ಚೆನ್ನಾಗಿ ಗ್ರೋ ಮಾಡ್ಕೊಳ್ಬೋದು. ಆಯಿಲಿಗೆ ನಾನು ಹೇಳ್ದೆ ಅಲ್ವಾ, ಮೆಂತ್ಯ ಹಾಕಿ ಕುದಿಸ್ತೀನಿ ಅಂತ. ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಆಯಿಲ್ನ ಅಪ್ಲೈ ಮಾಡ್ಕೊಡೋದು ಅಂತ ನಿಮಗೆ ತೋರಿಸ್ತೀನಿ. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಅವ್ರು ಯೂಸ್ ಮಾಡೋ ಕೋಮ್ ಮತ್ತು ಅವ್ರು ಅಪ್ಲೈ ಮಾಡ್ತಾರೆ ಅಲ್ಲ ಹೇರ್ಸಿಗೆ ಆಯಿಲ್ನ, ಅದರಿಂದಾನೇ ಅರ್ಧ ಹೇರ್ ಲಾಸ್ ಆಗಿಬಿಡತ್ತೆ ಅವರಿಗೆ. ಸೊ ಯಾವ ರೀತಿ ಹೇರಿಗೆ ಆಯಿಲ್ ಹಾಕಿ ಮಸಾಜ್ ಮಾಡಿದರೆ ಹೇರ್ ಗ್ರೋತ್ ಚೆನ್ನಾಗಾಗತ್ತೆ ಆ್ಯಂಡ್ ಹೇರ್ ಲಾಸ್ ಆಗೋದಿಲ್ಲ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಕೋಮ್ ಕೂಡ ಅಷ್ಟೇ, ಬಾಚನ್ಗೆ ನೀವು ವುಡನ್ ಬಾಚನ್ಗೆ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೇದು. ಅದು ಬ್ಯಾಂಗ್ಳೂರಲ್ಲಿದೆ, ನನ್ನ ಹತ್ರ ಈಗಿಲ್ಲ, ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಗ್ಲ ಈ ಹಲ್ಗಳಿರಬೇಕು ಆ ಥರ ಬಾಚನ್ಗೆ ತೊಗೊಂಡು ಯೂಸ್ ಮಾಡಿ. ತುಂಬ ಚಿಕ್ಕ ಚಿಕ್ಕ ಇರೋದನ್ನ ತೊಗೊಂಡು ಬಾಚಿದ್ರೆ ಬೇಗ ಕೂದಲೆಲ್ಲ ಉದುರೋಗ್ಬಿಡತ್ತೆ ಅದರಲ್ಲಿ. ಸೊ ಹಾಗಾಗಿ ಅಗ್ಲ ಇರೋ ಹಲ್ಲು ಇದರಲ್ಲಿ ವುಡನ್ದು ಸಿಗತ್ತೆ, ವುಡನ್ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ವುಡನ್ ಇಲ್ಲ ಅನ್ನೋರು ಪ್ಲಾಸ್ಟಿಕಲ್ಲಿ ಇದೇ ಥರದ್ದೇ ಯೂಸ್ ಮಾಡ್ಬೋದು. ಯಾವಾಗಲೂ ಅಷ್ಟೇ, ಎಣ್ಣೆ ಹಚ್ಚೋದಕ್ಕಿಂತ ಮುಂಚೆ, ಇವಾಗ ನಾನು ನಿಮಗೆ ಹೇಳ್ತೀನಿ ಯಾವ ರೀತಿ ನಾನು ಆಯಿಲ್ ಅಪ್ಲೈ ಮಾಡ್ತೀನಿ ನನ್ನ ಹೇರ್ಸಿಗೆ ಅಂತ. ಯಾವಾಗಲೂ ಹೇರಿಗೆ ಆಯಿಲ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದ್ಸಲಿ ಎಲ್ಲಾನು ಸಿಕ್ ಬಿಡಿಸ್ಕೊಳ್ಬೇಕು. ಆ್ಯಂಡ್ ಸಿಕ್ ಯಾವ ರೀತಿ ಬಿಡಿಸ್ಬೇಕಂತ ಹೇಳಿದ್ರೆ ಇಲ್ಲಿಂದ ಬಿಡಿಸ್ಬಾರ್ದು. ನಾನು ಇವಾಗ ಇದನ್ನ ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ, ಓಕೆನಾ? ಈ ಥರ ನಾನು 2 ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಸಿಕ್ ಬಿಡಿಸ್ಬಾರ್ದು. ಸಿಕ್ ಬಿಡಿಸ್ಬೇಕಾದ್ರೆ ಫಸ್ಟು ಕೆಳಗಡೆಯಿಂದ ಬಿಡಿಸ್ಬೇಕು, ಕೆಳಗಡೆ ಎಲ್ಲ ಫುಲ್ಲು ಸಿಕ್ ಹೋಗಬೇಕು. ಅದಾದಮೇಲೆ ಸ್ವಲ್ಪ ಮೇಲೆ ಈ ರೀತಿ ನೀವು ನೋಡ್ಬೋದು ಎಷ್ಟು ಈಸಿಯಾಗಿ ಸಿಕ್ ಹೋಗ್ತಾ ಇದೆ. ಆ್ಯಂಡ್ ಕೂದಲು ಕೂಡ ಜಾಸ್ತಿ ಉದುರುತ್ತಾ ಇಲ್ಲ. ಓಕೆ, ಈಸಿಯಾಗಿ ಬಾಚ್ಕೊಳ್ಬೋದು ನಾವು ಆ ಥರ ಸಿಕ್ ಬಿಡಿಸಿದ್ರೆ. ಆ್ಯಂಡ್ ಜಾಸ್ತಿ ಹೇರ್ ಲಾಸ್ ಕೂಡ ಆಗೋದಿಲ್ಲ ಈ ಥರ ಬಿಡಿಸಿದ್ರೆ. ಆಯಿಲ್ ಹಾಕಿದ್ಮೇಲೆ ನಾವು ತಲೆನ ಬಾಚಬಾರ್ದು. ನಾನು ಆಲ್ರೆಡಿ ಸಿಕ್ ಬಿಡಿಸಿದ್ದೀನಿ ಈ ಕಡೆ, ಸೊ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ಇದು ಹೋಗ್ತಾ ಇದೆ. ಓಕೆ, ಸೊ ಈಗ ನಾನು ಕೂದಲು ಎಲ್ಲ ಸಿಕ್ ಬಿಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಆಯಿಲ್ ಅಪ್ಲೈ ಮಾಡ್ತೀನಿ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾನು ಆಯಿಲ್ ಅಪ್ಲೈ ಮಾಡ್ತೀನಿ ಅಂತ. ಫಸ್ಟ್ ಈ ಕಡೆ ಪೋರ್ಷನಿಗೆ ನಾನು ಆಯಿಲ್ ಅಪ್ಲೈ ಮಾಡ್ತೀನಿ, ಆಮೇಲೆ ನೆಕ್ಸ್ಟ್ ಈ ಕಡೆ ಪೋರ್ಷನಿಗೆ ಅಪ್ಲೈ ಮಾಡ್ತೀನಿ. ನೀವು ಬೇಕಾದರೆ ಕಾಟನ್ ಯೂಸ್ ಮಾಡ್ಕೊಳ್ಬೋದು, ಒಂದು ಕಾಟನ್ ಬಾಲ್ ತೊಗೊಂಡು ಬೇಕಾದರೆ ಹಾಕೋಬೋದು. ನಾನು ನನ್ನ ಕೈಯಲ್ಲೇ ಹಾಕ್ತೀನಿ. ಈ ಥರ ಕೂದಲಿಗಲ್ಲ, ಮೇಯ್ನಾಗಿ ಬುಡಕ್ಕೆ, ತಲೆ ಬುಡ ಇರುತ್ತಲ್ಲ, ಬುಡಕ್ಕೆ ಅಪ್ಲೈ ಮಾಡಬೇಕು. ಈ ರೀತಿ ತಗೊಂಡು ತಲೆ ಬುಡ ಏನಿರುತ್ತೆ ಬುಡಕ್ಕೆ ಆ ರೂಟಿಂದನೂ ಕೂಡ ನೀವು ಅಪ್ಲೈ ಮಾಡಬೇಕು. ಸುಮ್ಮನೆ ಕೂದಲಿಗೆ ಅಪ್ಲೈ ಮಾಡಿದರೆ ಏನೂ ಯೂಸ್ ಆಗೋದಿಲ್ಲ. ಆಮೇಲೆ ಮಿಕ್ಕಿದ ಆಯಿಲ್ನ ಈ ಥರ ನಾನು ಕೂದಲಿಗೆ ಇದು ಮಾಡ್ಕೊತೀನಿ. ಹೀಗೆ ಜೋರಾಗಿ ಎಳಿಬೇಡಿ. ಕೂದಲನ್ನ ಎಣ್ಣೆ ಹಾಕಿದಾಗ ಜೋರಾಗಿ ಎಳೆದ್ರೆ ಏನಾಗುತ್ತೆ, ಅದು ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಅಲ್ವಾ ಎಣ್ಣೆ ಹಾಕಿದಾಗ ಕೂದಲು. ನೀವು ಜೋರಾಗಿ ಎಳೆಯೋದ್ರಿಂದ ಏನಾಗುತ್ತೆ, ಎಲ್ಲ ಕಿತ್ಕೊಂಡು ಕೈಗೆ ಬಂದುಬಿಡುತ್ತೆ. ಆ್ಯಕ್ಚುಲಿ ವಿಡಿಯೋ ಮಾಡ್ತಾ ಮಾಡ್ತಾ ಮೈಕ್ ಯಾವಾಗ ಆಫ್ ಆಯ್ತು ಅಂತಲೇ ನಂಗೆ ಗೊತ್ತಿಲ್ಲ. ಮೈಕ್ ಮಧ್ಯದಲ್ಲೇ ಆಫ್ ಆಗಿಬಿಟ್ಟಿದೆ. ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು ಇವಾಗ ಈ ವಿಡಿಯೋಗೆ. ಆಯಿಲ್ ಅಪ್ಲೈ ಮಾಡೋವಾಗ ಯಾವಾಗಲೂ ಅಷ್ಟೇ ತುಂಬ ರಫ್ ಆ್ಯಂಡ್ ಟಫಾಗಿ ಆಯಿಲ್ನ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಕೂದಲು ತುಂಬ ಸೆನ್ಸಿಟಿವ್ ಮತ್ತು ಸಾಫ್ಟಾಗಿರುತ್ತೆ. ನೀವು ಜೋರಾಗಿ ಎಣ್ಣೆ ಹಚ್ಚಿ ಹಿಂಗೆ ಉಜ್ಜೋದ್ರಿಂದ ತಲೆ ಮೇಲೆ ಕೂದಲೆಲ್ಲನೂ ಕಿತ್ತೋಗೋ, ಅಂದರೆ ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಕಿತ್ಕೊಂಡು ಕೈಗೆ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಜೆಂಟಲಾಗಿ ಸಾಫ್ಟಾಗಿ ಆಯಿಲ್ನ ಅಪ್ಲೈ ಮಾಡಿ ಮಸಾಜ್ ಮಾಡಿದರೆ ಕೂದಲು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ನಿಮ್ಗೇನಾದರೂ ತುಂಬ ಸ್ಟ್ರೆಸ್ ಆದಾಗ ಕಣ್ಣು ತುಂಬ ಉರಿತಿರುತ್ತೆ ಅಲ್ವಾ, ನೀವು ಸಿಸ್ಟಮ್ ಎಲ್ಲ ನೋಡಿ ಕೆಲಸ ಮಾಡಬೇಕಾದ್ರೆ ಆ ಟೈಮಲ್ಲಿ ಮನೆಗೆ ಬಂದು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಬರೀ ನೆತ್ತಿ ಮೇಲ್ಗಡೆ ಮಾತ್ರ ಒಂದು 3 to 4 ಡ್ರಾಪ್ಸ್ ಎಣ್ಣೆ ಹಾಕಿ ಸ್ವಲ್ಪ ಒತ್ತಿ ಅದನ್ನು ಹಾಗೆ ಬಿಟ್ಟು ಮಲ್ಕೊಳ್ಳೋದ್ರಿಂದ ಬಾಡಿಯಲ್ಲಿ ಏನಾದರೂ ಹೀಟ್ ಆಗಿದ್ದರೆ
ಮತ್ತು ಕಣ್ಣೆಲ್ಲ ತುಂಬ ಉರಿತಾ ಇದ್ದರೆ ಅದೆಲ್ಲನೂ ಕಮ್ಮಿ ಆಗುತ್ತೆ. ಸ್ವಲ್ಪ ತಂಪಾಗತ್ತೆ, ದೇಹ ತಂಪಾಗೋದ್ರಿಂದ ಕಣ್ಣುರಿ ಕೂಡ ಕಮ್ಮಿ ಆಗುತ್ತೆ. ಎಣ್ಣೆ ಎಲ್ಲ ಅಪ್ಲೈ ಮಾಡಾದಮೇಲೆ ಮೇಲ್ಗಡೆ ಆದಂಗೆ ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಜೆಂಟಲಾಗಿ, ಅದಾದಮೇಲೆ ಕೂದಲನ್ನ ಮುಂದೆ ಹಾಕ್ಕೊಂಡು ಡೌನ್ವರ್ಡ್ ಮೋಷನಲ್ಲಿ ನಾವು ಹೆಡ್ ಮಸಾಜ್ ಮಾಡಬೇಕಾಗತ್ತೆ. ಸೊ ಈ ಥರ ಮಸಾಜ್ ಮಾಡೋದ್ರಿಂದ ಡೌನ್ವರ್ಡಿಗೆ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗತ್ತೆ. ಈ ರೀತಿ ಮಸಾಜ್ ಮಾಡಬೇಕಾದ್ರೂ ನಾವು ತುಂಬ ಜೆಂಟಲಾಗಿ ಮಾಡಬೇಕು. ತುಂಬ ಜೋರಾಗಿ ಕೂದಲೆಲ್ಲ ಎಳೆದ್ರೆ ಕಿತ್ಕೊಂಡು ನಿಜವಾಗ್ಲೂ ಕೈಗೆ ಬರುತ್ತೆ. ತುಂಬ ಸಾಫ್ಟಾಗಿ ಸ್ಮೂತಾಗಿ ಮಾಡಬೇಕು. ನಾನಿಲ್ಲಿ ಸಾಫ್ಟಾಗೆ ಮಾಡ್ತಾಯಿದ್ದೀನಿ. ನಾನು ವೀಡಿಯೋನ ಸ್ವಲ್ಪ ನಿಮಗೆ ಫಾಸ್ಟಾಗಿ ಮಾಡಿ ತೋರಿಸಿದ್ದೀನಿ, ಹಾಗಾಗಿ ಅದು ನಾನು ಎಷ್ಟು ಸಾಫ್ಟಾಗಿ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಫುಲ್ಲು ಮಸಾಜ್ ಮಾಡಾಗಿದೆ. ಇವಾಗ ಮಸಾಜ್ ಮಾಡಿದ ಮೇಲೆ ಕೂದಲನ್ನ ಬಾಚಬಾರ್ದು. ಯಾವುದೇ ಕಾರಣಕ್ಕೂ ಎಣ್ಣೆ ಹಾಕಿದ್ಮೇಲೆ ಕೂದಲನ್ನ ಬಾಚಲೇಬಾರ್ದು. ಏನಾದರೂ ಬಾಚಣಿಗೆ ಹಾಕಿ ಬಾಚಿದ್ರೆ ಎಣ್ಣೆ ಹಾಕಿದ್ಮೇಲೆ ಕೂದಲೆಲ್ಲ ತುಂಬ ಉದುರೋಗೋ ಚಾನ್ಸಸ್ ಇರುತ್ತೆ. ಸೊ ಲೈಟಾಗಿ ಅದನ್ನು ಹಾಗೆ ಗಂಟು ಹಾಕ್ತಾಯಿದ್ದೀನಿ ನಾನು. ಜೋರಾಗಿ ಎಳೆದು ಟೈಟಾಗೆಲ್ಲ ಏನೂ ಗಂಟು ಹಾಕಬಾರ್ದು. ಸುಮ್ಮನೆ ಸಾಫ್ಟಾಗಿ ಹಾಗೆ ಸುತ್ತಬಿಟ್ಟು ಒಂದು ಕ್ಲಿಪ್ ಹಾಕಿದ್ದೀನಿ ನಾನು ಅಷ್ಟೇ. ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರೆ ಅದು ಬಿದೋಗೋ ಥರನೇ ಇದೆ. ನಾನು ತುಂಬ ಟೈಟಾಗೆಲ್ಲ ಏನೂ ಅದನ್ನು ಗಂಟು ಹಾಕ್ಕೊಂಡಿಲ್ಲ, ಲೈಟಾಗಿ ಗಂಟು ಹಾಕಿದ್ದೀನಿ. ಸೊ ಇವಾಗ ಗಂಟು ಹಾಕಿ ಅದನ್ನು ಒಂದು 30 to 40 ಮಿನಿಟ್ಸ್ ಬಿಟ್ಟು ಅದಾದಮೇಲೆ ನಾನು ಹೆಡ್ ಬಾತ್ನ ತೊಗೊತೀನಿ. ನಾನು ನಿಮಗೆ ಪರ್ಸ್ನಲಿ ಏನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಹೇರಿಗೆ ತುಂಬ ಅದು ಇದು ಪ್ರಾಡಕ್ಟ್ಸ್ನೆಲ್ಲ ಹಾಕೋದು, ಮತ್ತು ತುಂಬ ಕೆಮಿಕಲ್ ಯೂಸ್ ಮಾಡಿರೋವಂಥ ಶ್ಯಾಂಪೂಸ್ನ ಯೂಸ್ ಮಾಡೋದು, ಕಂಡೀಷ್ನರ್ನ ಯೂಸ್ ಮಾಡೋದು, ಇದನ್ನೆಲ್ಲ ಮಾಡೋದಕ್ಕಿಂತ ನ್ಯಾಚುರಲಾಗಿ ನಾವು ಹೇರ್ನ ಯಾವ ರೀತಿ ಗ್ರೋ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ, ಸ್ವಲ್ಪ ಪೇಷನ್ಸ್ ಇದ್ದರೆ ಖಂಡಿತವಾಗ್ಲೂ ನ್ಯಾಚುರಲಾಗಿ ಹೇರ್ ಗ್ರೋನ ಮಾಡ್ಕೊಳ್ಬೋದು. ನಿಮ್ಮ ಹೇರ್ ತುಂಬ ಡ್ಯಾಮೇಜ್ ಆಗಿದೆ ಅಥವಾ ತುಂಬ ಹೇರ್ ಲಾಸ್ ಆಗ್ತಾ ಇದೆ, ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಫಸ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರ ಹತ್ರ ತಿಳ್ಕೊಳ್ಳಿ ನಿಮ್ಮ ಹೇರಿಗೆ ಯಾವ ರೀತಿ ಸೂಟೇಬಲ್ ಆಗುತ್ತೆ ಟ್ರೀಟ್ಮೆಂಟು ಅಂತ. ಆ ಸೂಟೇಬಲ್ ಆಗಿರೋ ಟ್ರೀಟ್ಮೆಂಟ್ನ ಮಾತ್ರ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ಅದ್ರ ಜೊತೆಗೆ ಒಂದು ಮುದ್ರೆ ಇದೆ, ಆ ಮುದ್ರೆನ ಮಾಡೋದ್ರಿಂದನೂ ಹೇರ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಆ ಮುದ್ರೆನ ಇವಾಗ. ಜಸ್ಟು ನಿಮ್ದು 2 ಕೈನ ಇಟ್ಕೊಂಡು ಉಗುರಿರುತ್ತಲ್ಲ, ಆ ಉಗುರನ್ನ ಇವಾಗ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಉಜ್ಜಬೇಕು. ಈ ರೀತಿ 2 ಕೈಯಲ್ಲಿರೋ ಉಗುರನ್ನ ಒಂದಕ್ಕೊಂದು ಉಜ್ಜೋದ್ರಿಂದ ದಿನದಲ್ಲಿ ಒಂದು 10 ನಿಮಿಷ ಈ ರೀತಿ ಮಾಡೋದ್ರಿಂದ ನಿಮ್ಮ ಹೇರ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. 30 ಮಿನಿಟ್ಸ್ ಆದಮೇಲೆ ನಾನು ಹೆಡ್ ಬಾತ್ ತೊಗೊಂಡು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೇರ್ ಡ್ರೈ ಮಾಡಿದ್ಮೇಲೆ ನನ್ನ ಹೇರ್ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಇಲ್ಲಿ ನಾನು ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ನಾನು ಕ್ಲಿನಿಕ್ ಪ್ಲಸ್ ಶಾಂಪು ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡೋದಿಲ್ಲ, ಕಂಡೀಷ್ನರ್ ಎಲ್ಲ ನಾನು ಹಾಕೋದಿಲ್ಲ. ಇಲ್ಲಿ ನೋಡ್ಬೋದು ನಾನು ಇದು ವೆಟ್ ಹೇರು ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ವೆಟ್ ಇರಬೇಕಾದ್ರೆ ನಮಗೆ ವಾಲ್ಯೂಮ್ ಕಮ್ಮಿ ಕಾಣಿಸುತ್ತೆ, ವೆಟ್ ಇರಬೇಕಾದ್ರೂ ಕೂಡ ನಂದು ಹೇರ್ ವಾಲ್ಯೂಮ್ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ. ಸೊ ಇವಾಗ ನಾನು ಡ್ರೈ ಮಾಡಿದ್ದೀನಿ ಕಂಪ್ಲೀಟಾಗಿ ನನ್ನ ಹೇರ್ನ. ನಾನು ಹೇಳ್ದಾಗೆ ನಾನು ಹೇರ್ ಡ್ರೈಯರ್ ಯೂಸ್ ಮಾಡಿನೇ ಹೇರ್ನ ಡ್ರೈ ಮಾಡಿದ್ದೀನಿ. ಹೀಗಿದೆ ನನ್ನ ಕೂದಲು ವಾಲ್ಯೂಮ್ ಆ್ಯಂಡ್ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಖುಷಿ ಆಗ್ತಾಯಿದೆ ನನ್ನ ಹೇರ್ ನೋಡ್ಕೊಳ್ಳೋದಕ್ಕೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಾನು ಹೇಗೆ ನಾನು ಹೇರ್ ಕೇರ್ ಮಾಡ್ತೀನಿ ಅನ್ನೋ ಟಿಪ್ಸ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.